ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ರೆಸ್ಟೋರೆಂಟ್ ಸ್ಟೈಲ್ ಟೊಮೆಟೊ ಗ್ರೇವಿ ಮಾಡೋದನ್ನು ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ನಾ ಇಲ್ಲೇ ಒಂದು ಕುಕ್ಕರ್ಗೆ 7 ರಿಂದ 8 ಟೊಮೆಟೊನ ಹಾಕೊಳತ್ತೀನಿ. ಮತ್ತು ಕ್ಯೂಬಾಗಿ ಹೆಚ್ಕೊಂಡಂತ 2 ಉಳ್ಳಾಗಡ್ಡಿ ಹಾಕೊಳತ್ತೀನಿ ನೋಡಿರಿ. ಓಕೆ, ನೆಕ್ಸ್ಟ್ ಈಗ 1 ಬೀಟ್ರೂಟ್ ಹಾಕ್ಕೊಂಡೇನಿ. ಆಮೇಲೆ 2 ಕ್ಯಾರೆಟ್ ಹಾಕ್ಕೊಂಡೇನಿ. ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಇದ್ರೆ ಹಾಕೋರಿ, ಇನ್ನು ಕಲರ್ ಚಲೋತ್ನಂಗೆ ಬರ್ತೈತಿ. ಅದರ್ವೈಸ್ ನಾರ್ಮಲ್ ಕ್ಯಾರೆಟ್ ಹಾಕೋರಿ. 1 ಇಂಚಿನಷ್ಟು ಹಸಿ ಅಲ್ಲ ಹಾಕ್ಕೊಂಡೇನಿ. 1 ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಈಗ ಮಸಾಲ 1 ಇಂಚಿನಷ್ಟು ಚಕ್ಕಿ ಹಾಕ್ಕೊಂಡೇನಿ. 4 ಲವಂಗ ಹಾಕ್ಕೊಂಡೇನಿ, ಏಲಕ್ಕಿ ಹಾಕ್ಕೊಂಡೇನಿ. 5 ಲವಂಗ ಹಾಕ್ಕೊಂಡೇನಿ. 10-12 ಮೆಣಸು ಕಾಳು ಹಾಕ್ಕೊಂಡೇನಿ. ಇದನ್ನಿಷ್ಟು ನಾನೀಗ ಕುಕ್ಕರಿಗೆ ಹಾಕಿ ಇದು ನೀರು ಹಾಕಿ 3 ಸೀಟಿ ಕುಕ್ಕರ್ ಕೂಗಿಸ್ಕೊಂಡು ಬರ್ತೇನಂತ ನಾನು ನಿಮ್ಗೆ. ಸೊ ಫ್ರೆಂಡ್ಸ್, ಕುಕ್ಕರ್ ಬಂದೈತಿ. ನಾ ಕುಕ್ಕರ್ ಬಾಯಿ ತೆಗ್ದೇನಿ. ಈಗ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದೇನು ಕಾಯಿಪಲ್ಲೆ ಐತಲ್ಲ, ಇದನ್ನಿಷ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣಂತ ನಾವು. ಸೊ ನೋಡ್ರಿ, ಅದು ತಣ್ಣಗಾದ್ಮೇಲೆ ತರಕಾರಿ ಎಲ್ಲ ಈಗ ಇದನ್ನು ನಾನು ಜಾರಿಗೆ ಹಾಕ್ಕೊಂಡೀನಿ. ಈಗ ಇದಕ್ಕೆ 1 ಮುಷ್ಟಿಯಷ್ಟು ನಾನು ಕೊತ್ತಂಬರಿ ಹಾಕ್ಕೋತೀನಿ. ಕೊತ್ತಂಬರಿ ಹಾಕ್ಕೊಂಡು ಈಗ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣಂತ. ಸೊ ನೋಡ್ರಿ, ನಾನು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬಂದೀನಿ. ಬರ್ರಿ ಈಗ ಇದನ್ನು ಒಗ್ಗರಣೆ ಮಾಡೋಣಂತ. ಸೊ ನಾವು ಗ್ಯಾಸ್ ಮೇಲೆ ಒಂದು ಬಾಳ್ಗಿ ಕಾಯಕಟ್ಟೇನಿ. ಬಾಳ್ಗಿ ಕಾದ್ಮೇಲೆ ಅದಕ್ಕೆ 2 ಚಮಚದಷ್ಟು ನಾನು ಎಣ್ಣೆ ಹಾಕೋತೇನಂತ. ಓಕೆ, ಎಣ್ಣೆ ಚಲೋತ್ನಂಗೆ ಕಾಯಿಸ್ಕೊಳ್ಳೋನು. ಎಣ್ಣೆ ಕಾದ್ಮೇಲೆ ನಾ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕೋತೀನಿ ನೋಡ್ರಿ. ಜೀರಿಗೆ ಚಟ ಚಟ ಅಂದಾಗ 2 ಎಲೆಯಷ್ಟು ಪಲಾವ್ ಎಲೆ ಹಾಕೋತೀನಿ ನಾನು. ಓಕೆ, ಈಗ ನೆಕ್ಸ್ಟ್ ನಾವೀಗ ಪೇಸ್ಟ್ ಮಾಡ್ಕೊಂಡಂಥ ಗ್ರೇವಿ ಹಾಕೊಳ್ಳೋನು. ಗ್ರೇವಿ ಹಾಕ್ಕೊಂಡು ಇದನ್ನೊಂದು ಚೂರು ನಾವು ಮಿಕ್ಸ್ ಮಾಡೋಣಂತ. ಓಕೆ, ಎಣ್ಣೆ ಜೊತೆ ಗ್ರೇವಿ ಮಿಕ್ಸ್ ಆಗಲಿ. ಸೊ ಗ್ರೇವಿ ಎಣ್ಣೆ ಜೊತೆ ಮಿಕ್ಸ್ ಆಗೈತಿ. ಈಗ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋನು. 1 ಸ್ಪೂನ್ನಷ್ಟು ಅರಿಶಿನ ಹಾಕ್ಕೊಳ್ಳೋನು. ಮತ್ತು 2 ಸ್ಪೂನ್ನಷ್ಟು ಒಣ ಖಾರ ಪುಡಿ ಹಾಕ್ಕೊಳ್ಳೋನು. ಟೇಸ್ಟ್ ನೋಡಿರಿ, ನಿಮ್ಮ ಟೇಸ್ಟ್ ನೋಡಿ ನೀವು ಮತ್ತೆ ಆ್ಯಡ್ ಮಾಡ್ಕೊರಿ. 1/2 ಸ್ಪೂನ್ನಷ್ಟು ನಾ ಇಲ್ಲೇ ಹವೀಸ್ ಪೌಡ್ರ್ ಹಾಕ್ಕೊಳತ್ತೀನಿ. ಮತ್ತು ಟೇಸ್ಟ್ ಪರ್ಪಸ್ ನಾ ಇಲ್ಲೇ ಸಾಲ್ಟನ್ನ ಹಾಕ್ಕೊಳತ್ತೀನಿ. ಓಕೆ, ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತ. ಮಿಕ್ಸ್ ಮಾಡ್ಕೊಂಡು ಫುಲ್ ಇದು ಎಣ್ಣೆ ಬಿಡು ಮಟ್ಟ, ಫುಲ್ ಲೋ ಫ್ಲೇಮ್ನಾಗ ಇದನ್ನು ಎಣ್ಣೆ ಬಿಡು ಮಟ್ಟ ಚಲೋತ್ನಂಗೆ ಕುದಿಸ್ಕೊಳ್ಳೋಣ. ಓಕೆ, ಸೊ ಫ್ರೆಂಡ್ಸ್ ನೋಡ್ರಿ, ಎಣ್ಣೆ ಬಿಡಾತೈತಿ, ಗ್ರೇವಿ ರೆಡಿ ಆಗೈತಿ. ಬರ್ರಿ ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ರೆಸ್ಟೋರೆಂಟ್ ಸ್ಟೈಲ್ ಟೊಮೆಟೊ ಗ್ರೇವಿ ರೆಡಿ ಆಗೈತಿ. ನಿಮಗೆ ಯಾವುದು ವೆಜಿಟೇಬಲ್ಸ್ ಬೇಕೋ ಆ ವೆಜಿಟೇಬಲ್ಸ್ನ ಆರ್ ಪನ್ನೀರ್ನ ನೀವು ಬಾಯ್ಲ್ ಮಾಡಿ ಫ್ರೈ ಮಾಡಿ ಇದಕ್ಕೆ ಹಾಕೊಂಡ್ರಿ ಅಂದ್ರೆ ಸೇಮ್ ಹೋಟೆಲ್ ಸ್ಟೈಲ ಸಬ್ಜಿ ರೆಡಿ ಆಗ್ತದೆ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇದನ್ನು 2 ರಿಂದ 3 ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.